ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಸ್ಸೆ ಇನ್ PSI. ವೆರಿ ಇಂಪಾರ್ಟೆಂಟ್. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು, ಯಾಕೆಂದರೆ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಎಸ್ಸೆ ಕೇಳಿದ್ರೆ ಇದು ಕೂಡ ಒಂದಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ದ ಎಸ್ಸೆ ರಿಲೇಟೆಡ್ ಟು ಡಿಜಿಟಲ್ ಕರೆನ್ಸಿ. ಡಿಜಿಟಲ್ ಕರೆನ್ಸಿ ಬಗ್ಗೆ ಈಗ ನಮ್ಮ ದೇಶದಲ್ಲಿ ಏನು ಚರ್ಚೆ ನಡೀತಾ ಇದೆ. ಸೊ ಅದರ ಸಾಧಕ ಬಾಧಕಗಳು ಯಾವ ರೀತಿ ಎಸ್ಸೆ ಕೇಳ್ಬೋದು ಅಂತ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಎಸ್ಸೆ ಆನ್ ಡಿಜಿಟಲ್ ಕರೆನ್ಸಿ. ಡಿಜಿಟಲ್ ಕರೆನ್ಸಿಯ ಬಗ್ಗೆ ಚರ್ಚಿಸಿ ಅಂತ ಕೊಡ್ಬೋದು, ಅಥವಾ ಡಿಜಿಟಲ್ ಕರೆನ್ಸಿಯ ಸಾಧಕ ಬಾಧಕಗಳೇನು, ಅಥವಾ ಭಾರತದಲ್ಲಿ ಡಿಜಿಟಲ್ ಕರೆನ್ಸಿಯ ಪಾತ್ರ ಅಥವಾ ಮಹತ್ವವೇನು ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರೀತಿ ನಮಗೆ ಕ್ವಶನ್ನ ಕೇಳ್ಬೋದು ಎಸ್ಸೆನಲ್ಲಿ ಅಂತ. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ ನಾವು ಇಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಾವು ಎಸ್ಸೆ ಬರಿತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ ಎಸ್ಸೆ ಯಾವ ರೀತಿ ಬಿಲ್ಡ್ ಮಾಡ್ಬೋದು ಅಂತ. ಫಸ್ಟ್ ನಾವು ಎಸ್ಸೆ ಶುರು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಬೆಸ್ಟ್ ಸೇಯಿಂಗ್ಸ್ ಅಥವಾ ಗಾದೆಗಳು ಬರಿತಾ ಹೋಗಬೇಕಾಗುತ್ತೆ. ಇಲ್ಲ ಅಂದರೂ ಕೂಡ ನಾವು ಶುರು ಮಾಡ್ತಾ ಹೋಗ್ಬೋದು. ಬಟ್ ಯೂಶ್ವಲಿ ಎಲ್ಲ ರೆಫರ್ ಮಾಡೋದು ಯಾವ್ದಾದ್ರು ಒಂದು ಬೆಸ್ಟ್ ಸೇಯಿಂಗ್ಸ್ ಹಾಕಿ ಅಲ್ಲಿಂದ ಶುರು ಮಾಡ್ತಾರೆ, ಏಕೆಂದರೆ ಅರ್ಥ ಮಹತ್ವಪೂರ್ಣವಾಗಿರುತ್ತೆ ಅನ್ನೋದು. ಸೊ ಹಾಗಾಗಿ ನಾನಿಲ್ಲಿ ಒಂದು ಗಾದೆ ಮಾತು ಬರ್ಕೊಂಡಿದ್ದೀನಿ. ಹಣ ಎಂದರೆ ಹೆಣವು ಬಾಯಿ ಬಿಡುತ್ತದೆ. ಇಂತಹ ಒಂದು ಗಾದೆ ಮಾತನ್ನು ಸರ್ವೇ ಸಾಮಾನ್ಯವಾಗಿ ತೇವೆ, ಅದು ಅಚ್ಚಲಿತ್ತದೆ ಅಂತಾಗಿದೆ, ತೇವೆ ಅಂತ ಬರ್ಕೋಬೇಕಾಗುತ್ತೆ. ಸೊ ಇಂದಿನ ಜೀವನ ಶೈಲಿಯಲ್ಲಿ ಶ್ರೀಮಂತಿಕೆಯನ್ನು ಅಳೆಯುವ ಮೂಲ ಸಾಧನವೇ ಹಣ. ಮೊದಲು ಹಣವನ್ನು ತಾಮ್ರ, ಚಿನ್ನ, ಬೆಳ್ಳಿ ನಾಣ್ಯಗಳ ರೂಪದಲ್ಲಿ ಕಂಡುಬಂದವು. ತದನಂತರ ಚಿನ್ನ, ಬೆಳ್ಳಿ ಅದರಿನ ಅಭಾವ ಅಥವಾ ಟಂಕಸಾಲೆಗಳು ನಿಯಂತ್ರಣದಲ್ಲಿ ಇಲ್ದಲೇ ಇರೋದು ಜನಸಾಮಾನ್ಯರ ಬಳಿ ಅಗ್ಗವಾಗಿ ದೊರೆಯುತ್ತಿದ್ದರಿಂದ ಕಾಗದದ ಹಣಕ್ಕೆ ಚಾಲನೆ ದೊರೆಯಿತು. ಸೊ ಇಲ್ಲಿ ಏನು ಬರ್ಕೊಂಡಿದ್ದೀನಿ ಅಂತಂದರೆ, ನಮಗೆ ಅಗ್ಗವಾಗಿ ಸಿಗ್ತಾ ಇದ್ದಿದ್ದು ಟಂಕಸಾಲೆಗಳು ಮನ್ಮನೆಯಲ್ಲೇ ಶುರುವಾಗಿದ್ದು. ಸೊ ಇಲ್ಲಿ ನಾಣ್ಯಗಳು ಡೂಪ್ಲಿಕೇಸಿ ಜಾಸ್ತಿ ಆಯಿತು ಒಂದು. ಸೊ ಹಾಗಾಗಿ ಇದಕ್ಕೆಲ್ಲ ಬ್ರೇಕಪ್ ಆಗಬೇಕು ಅಂತ ಹೇಳಿ ಸರಿಸುಮಾರು 18ನೇ ಶತಮಾನದಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಭಾರತದಲ್ಲಿ ಮೊದಲು ಕಾಗದದ ಹಣನ ಚಲಾವಣೆ ಮಾಡ್ತಾರೆ. ಹಣದ ಮಹತ್ವ ಎಷ್ಟಿದೆ ಅಂದರೆ ಇವತ್ತು ಪ್ರತಿಯೊಬ್ಬನ ಜೀವನದಲ್ಲಿ ಮಹತ್ತರವಾದ ಘಟ್ಟದಲ್ಲಿದೆ. ಜನರ ಜೀವನದ ಭಾಗವಾಗಿ ಪ್ರತಿ ನೋವು ನಲಿವಿಗೆ ಕಾರಣ ಆಗಿದೆ ಹಣ ಅನ್ನೋದು. ಸೊ ಈ ರೀತಿ ನಾನು ಪೀಠಿಕೆನ ಶುರು ಮಾಡ್ಕೊಂಡಿದ್ದೀನಿ. ಇಂತಹ ಹಣದ ಬಗ್ಗೆ ನಮ್ಮಲ್ಲಿರುವ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಚಿಂತನೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಂದಿದೆ. ಇಂತಹ ಹಣದ ಬಗ್ಗೆ RBIನವರು ಒಂದು ಹೊಸ ಪರಿಕಲ್ಪನೆ, ಹೊಸ ಒಂದು ಐಡಿಯಾನ ದೇಶದ ಜನರ ಮುಂದೆ ಇಡ್ತಿದ್ದಾರೆ. ಸೊ ಕೇಂದ್ರೀಯ ಬ್ಯಾಂಕಿನ ಡಿಜಿಟಲ್ ಕರೆನ್ಸಿಯು ಜಾರಿಗೆ ಬಂದರೆ ಹಣದ ಬಗ್ಗೆ ಇರುವ ನಮಗೆ ತಿಳುವಳಿಕೆ ಬದಲಾಗಲಿದೆ, ಹಾಗೂ RBIನ ಅಸ್ತ್ರವಾಗಿ ಡಿಜಿಟಲ್ ಕರೆನ್ಸಿ ರೂಪುಗೊಳ್ಳಲಿದೆ ಎಂದು RBIನ ಉಪ ಗವರ್ನರ್ ರವಿಶಂಕರ್ ತಿಳಿಸಿದ್ದಾರೆ. ಸೊ RBI ಗವರ್ನರ್ ಇರೋವಂಥವ್ರು ಶಕ್ತಿಕಾಂತ್ ದಾಸ್, ಉಪ ಗವರ್ನರ್ ಆಗಿರೋಂಥ ರವಿಶಂಕರ್ ಅವರು ಇದ್ರ ಬಗ್ಗೆ ಡಿಜಿಟಲ್ ಕರೆನ್ಸಿಯ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಸೊ ಏನಿದ್ರು ಉಪಯೋಗಗಳೇನಾಗುತ್ತೆ, ಅದ್ರ ಜೊತೆಗೆ ಅದರಷ್ಟೇ ಪರಿಣಾಮಕಾರಿಯಾದಂಥ ಅಪಾಯಗಳೇನೇನಿದೆ, ಸೊ ಇದನ್ನು ನಾವು ಯಾವ ರೀತಿ ಜಾರಿಗೆ ತರ್ಬೋದು ಅನ್ನೋದು ಒಂದಷ್ಟು ಐಡಿಯಾಸ್ನ ಜನರ ಮುಂದೆ ಇಟ್ಟಿದ್ದಾರೆ. ಅದಲ್ದಲೇ ನಿನ್ನೆ ಅಂದರೆ ಆಗಸ್ಟ್ 1ರಂದು ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೂಪಿ ಅಂತ ಈ ಡಿಜಿಟಲ್ ಕರೆನ್ಸಿನ ಎಸ್ಟಾಬ್ಲಿಷ್ನ ಆಗಸ್ಟ್ 20ನೇ ತಾರೀಕು ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋ ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಸೊ ಆ ಡಿಜಿಟಲ್ ಕರೆನ್ಸಿ ಅಂದರೆ ಏನು, ಇದು ಕ್ರಿಪ್ಟೋ ಕರೆನ್ಸಿಗಿಂತ ಹೇಗೆ ಬದಲಾಗಿರುತ್ತೆ ಡಿಜಿಟಲ್ ಕರೆನ್ಸಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಡಿಜಿಟಲ್ ಕರೆನ್ಸಿ ಅಂತಂದ್ರೇನು, ವರ್ಚುವಲ್ ಕರೆನ್ಸಿ ಅಂತ ಕೂಡ ಕರೀತಾರೆ. ಸೊ ಡಿಜಿಟಲ್ ಕರೆನ್ಸಿ ವರ್ಚುವಲ್ ಕರೆನ್ಸಿಯನ್ನು ಯಾವುದೇ ದೇಶದ ಕೇಂದ್ರೀಯ ಬ್ಯಾಂಕ್ ನೀಡುವ ಕಾನೂನುಬದ್ಧ ಹಣ. ಇದು ಡಿಜಿಟಲ್ ರೂಪದಲ್ಲಿರುತ್ತದೆ. ಈಗ ಇರುವ ನೋಟುಗಳು ಮತ್ತು ಡಿಜಿಟಲ್ ಕರೆನ್ಸಿಯ ವಿನಿಮಯ ಸಾಧ್ಯವಿದೆ ಎಂದು ರವಿಶಂಕರ್ ತಿಳಿಸಿದ್ದಾರೆ. ಅಂದರೆ ಯಾವುದೇ ಒಂದು ಹಣ ಡಿಜಿಟಲ್ ಫಾರ್ಮಲ್ಲಿ ಇರೋ ಅಂಥದ್ದು ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ, ಅಥವಾ ವರ್ಚುವಲ್ ಕರೆನ್ಸಿ ಅಂತ ಕರಿತೀವಿ. ಇದನ್ನು ಕೇಂದ್ರೀಯ ಬ್ಯಾಂಕ್, ಅಂದರೆ ನಮ್ಮ ದೇಶದ ಕೇಂದ್ರೀಯ ಬ್ಯಾಂಕ್ ಯಾವುದಿದೆ, RBI ಇದನ್ನು ಹೊರಗೆ ತರ್ತಾ ಇದೆ. ಸೊ ಏನೇ ಆದರೂ RBI ಜವಾಬ್ದಾರಿ ವಹಿಸ್ಕೊಳ್ಳುತ್ತೆ ಅಂತ ಅಂದರೆ ಇದು ಕೇಂದ್ರೀಯ ಬ್ಯಾಂಕ್ ನೀಡೋ ಕಾನೂನುಬದ್ಧ ಹಣ.
ಸೊ ಯಾವುದೇ ಪ್ರಾಬ್ಲಮ್ ಆದ್ರೂ ನಮಗೊಂದು ಸೆಕ್ಯೂರಿಟಿ ಇರುತ್ತೆ, ಇನ್ಸೆಕ್ಯೂರ್ ಫೀಲ್ ಇರೋದಿಲ್ಲ. ಸೊ ಇದನ್ನು ಹಾಗಾಗಿ ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ. ಸೊ ಈ ಡಿಜಿಟಲ್ ಕರೆನ್ಸಿಗೂ ಮತ್ತು ಕ್ರಿಪ್ಟೋ ಕರೆನ್ಸಿಗೂ ಏನು ಡಿಫ್ರೆನ್ಸ್ ಅಂತಂದರೆ, ಕ್ರಿಪ್ಟೋ ಕರೆನ್ಸಿ ಏನಿದೆ ಅದನ್ನು ಯಾವುದೇ ಕೇಂದ್ರೀಯ ಬ್ಯಾಂಕು ಅದನ್ನು ನೋಡ್ಕೊಳ್ಳೋದಿಲ್ಲ, ಅದಕ್ಕೆ ಯಾವುದೇ ಕೇಂದ್ರೀಯ ಬ್ಯಾಂಕಿನ ಆಶ್ರಯ ಇರೋದಿಲ್ಲ. ಸೊ ಅವೆಲ್ಲ ಕ್ರಿಪ್ಟೋ ಕರೆನ್ಸಿಗಳನ್ನ ಯಾರು ನಡೆಸ್ತಿದ್ದಾರೆ ಅನ್ನೋ ಮೂಲಗಳು ಕೂಡ ನಮಗೆ ಗೊತ್ತಾಗೋದಿಲ್ಲ. ಒಂದು ನೆಟ್ವರ್ಕ್ ರಿಲೇಟೆಡ್ ಒಬ್ಬ ನೆಟ್ ಅನ್ನೋ ಅಂಥವರು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಕ್ರಿಪ್ಟೋ ಕರೆನ್ಸಿಗಳ ಚಲಾವಣೆ ಭಾರಿ ನಡೀತಾ ಇದೆ ವಿಶ್ವದಾದ್ಯಂತ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಒಂದು ಮಗು ಕಳ್ಳತನದಲ್ಲಿ ಅವರು ಕ್ರಿಪ್ಟೋ ಕರೆನ್ಸಿನಲ್ಲಿ ಕೇಳಿದರು. ಸೊ ಈ ಮಗು ಒತ್ತೆಯಾಳು ಇಟ್ಕೊಂಡು ಕ್ರಿಪ್ಟೋ ಕರೆನ್ಸಿನಲ್ಲಿ ನೀವು ಹಣ ಪೇ ಮಾಡಿ ನಿಮ್ಮ ಮಗುನ ಬಿಡ್ತೀವಿ ಅನ್ನೋವಂಥದ್ದು. ಸೊ ಅದು ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಹತ್ರದಲ್ಲಿದೆ. ಸೊ ಹೊಸ ನೂತನ ಯೋಜನೆಗಳಿಗೆ ನಾವು ಅಡಾಪ್ಟ್ ಆಗಬೇಕಾಗತ್ತೆ. ಸೊ ಎಲ್ಲರೂ ಹೇಗೆ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಕೂಡ ಕಾಂಪೀಟ್ ಮಾಡಬೇಕಾಗುತ್ತೆ. ನಾವು ಇಂಥ ವಿಚಾರದಲ್ಲಿ ಹಿಂದುಳಿಯೋದು ಬೇಡ ಅನ್ನೋವಂಥದ್ದು ಒಂದು ಕಾನ್ಸೆಪ್ಟು. ಸೊ ಮೇನ್ ರೀಸನ್ನು ನಾವು ಡಿಜಿಟಲ್ ಕರೆನ್ಸಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಎಲ್ಲರೂ ಈಗ ಆಲ್ರೆಡಿ ಟೆಕ್ನಾಲಜಿ ಮುಂದುವರಿತಾ ಇದೆ, ನಾವಿನ್ನು ನೋಟಲ್ಲಿ ಇರೋದು ಬೇಡ, ಡಿಜಿಟಲಿ ನಾವು ಹೋಗ್ಬೇಕಾಗತ್ತೆ. ಸೊ ಒಂದು ಮುಂದುವರೆದಿರೋ ದೇಶಗಳು ಮಾತ್ರ ಇದು ಅಡಾಪ್ಟ್ ಮಾಡ್ಕೋಬೇಕಾ ಅಥವಾ ನಾವು ಮಾಡೋಕ್ಕಾಗಲ್ವಾ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲಿ ನಾವು ನೋಡ್ತಾ ಹೋಗಬೇಕಾಗತ್ತೆ. ಸೊ ಹಾಗಾದರೆ ಈ ಡಿಜಿಟಲ್ ಕರೆನ್ಸಿ ಹೇಗೆ ಪ್ರಸಿದ್ಧಿ ಹೊಂದುತ್ತಾ ಇದ್ದಾವೆ, ಜಾಗತಿಕವಾಗಿ ಯಾರೆಲ್ಲ ಬಳಕೆ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ರಿಸರ್ಚ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಡಿಜಿಟಲ್ ಕರೆನ್ಸಿಯು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸಿದ್ಧಿಗೆ ಬರುತ್ತಿವೆ. ಜಾಗತಿಕವಾಗಿ ವರ್ಲ್ಡ್ ವೈಡ್ 81 ದೇಶಗಳಲ್ಲಿ ಅನುಷ್ಠಾನದ ಹಾದಿಯಲ್ಲಿವೆ. ಮೀನ್ಸ್ ಆಲ್ರೆಡಿ ಇಂಪ್ಲಿಮೆಂಟೇಷನ್ ನಡೀತಾ ಇದೆ. ಚೀನಾ, ದಕ್ಷಿಣ ಕೊರಿಯಾ ಸೇರಿದಂತೆ 14 ಆರ್ಥಿಕ ಬಲಾಢ್ಯ ರಾಷ್ಟ್ರಗಳು ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಿವೆ. ಚೀನಾ ಎಲ್ಲದರಲ್ಲೂ ಫಸ್ಟ್ ಇದೆ. ಸೊ ಡ್ಯೂಪ್ಲಿಕೇಟಲ್ಲೂ ಕೂಡ ಇಂಥ ಕರೆನ್ಸಿ ಚಲಾವಣೆಯಲ್ಲೂ ಕೂಡ ಅಂತ ಹೇಳ್ಬೋದು. ಸೊ ಚೀನಾ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಆಲ್ರೆಡಿ ಅದ್ರ ಜೊತೆಗೆ ಸೇರಿಕೊಂಡು 14 ಕಂಟ್ರೀಸ್ ಯಾವ್ಯಾವುದು ಎಕನಾಮಿಕಲಿ ಸ್ಟ್ರಾಂಗ್ ಇದ್ದಾವೆ ಅಂಥ ಕಂಟ್ರೀಸ್ ಎಲ್ಲವೂ ಕೂಡ ಆಲ್ರೆಡಿ ಪರೀಕ್ಷೆ ನಡೆಸಿದ್ದಾವೆ, ಮೀನ್ಸ್ ಟ್ರಯಲ್ ನಡೆಸಿದ್ದಾವೆ. ಸೊ ಸರಿಸುಮಾರು 16 ರಾಷ್ಟ್ರಗಳು ಅಂದರೆ 16 ಕಂಟ್ರೀಸ್, 16 ಕಂಟ್ರೀಸು ಯಾವ ಅಭಿವೃದ್ಧಿ ಹಂತದಲ್ಲಿದ್ದಾವೆ ಅಂದರೆ ಈ ಡಿಜಿಟಲ್ ಕರೆನ್ಸಿನ ಅಭಿವೃದ್ಧಿ ಮಾಡೋ ಹಂತದಲ್ಲಿದ್ದಾವೆ. 32 ದೇಶಗಳಲ್ಲಿ ಈ ಡಿಜಿಟಲ್ ಕರೆನ್ಸಿಯ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಮೀನ್ಸ್ ಇದನ್ನು ನಾವು ತಂದರೆ ಏನೇನು ಉಪಯೋಗ ಆಗ್ಬೋದು, ಇದರಿಂದ ಡ್ರಾಬ್ಯಾಕ್ಸ್ ಏನಾಗ್ಬೋದು, ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳ್ಬೋದಾ ಅಥವಾ ಡೂಪ್ಲಿಕೇಟ್ಸ್ ಜಾಸ್ತಿ ಆಗ್ಬೋದಾ, ಎಲ್ಲ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ನ ಇವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಚೀನಾ ಒಂದು ಕೈ ಮುಂದಿದ್ದು ಸುಮಾರು 37 ಲಕ್ಷ ಕೋಟಿ ಮೌಲ್ಯದ ಡಿಜಿಟಲ್ ಕರೆನ್ಸಿ ವಹಿವಾಟು ನಡೆದಿದೆ. ಆಲ್ರೆಡಿ ಚೀನಾದಲ್ಲಿ 37 ಲಕ್ಷ ಕೋಟಿಯಷ್ಟು ಡಿಜಿಟಲ್ ಕರೆನ್ಸಿ ವಹಿವಾಟು ವ್ಯಾಪಾರಕ್ಕಾಗಲಿ ಸಗಟು ಸಾಗಾಣಿಕೆಗಾಗಲಿ ಆ ದೇಶದ ಒಳಗಡೆ ಆಲ್ರೆಡಿ ನಡೆದಿದೆ. ಚೀನಾ ಇದನ್ನು ಡಿಜಿಟಲ್ ಯುವಾನ್ ಅಂತ ಕರೆದಿದೆ. ಈ ಡಿಜಿಟಲ್ ಕರೆನ್ಸಿನ ಇದು ಅವ್ರು ಏನಂತ ಕರೆದಿದ್ದಾರೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಡಿಜಿಟಲ್ ಯುವಾನ್ ಎಂಬ ಪದದಿಂದ ಕರೆದಿದೆ. ಅಮೆರಿಕವು ಡಿಜಿಟಲ್ ಡಾಲರ್ ಅಂತ ಕರೆದಿದ್ರೆ, ಐರೋಪ್ಯ ಒಕ್ಕೂಟ ಡಿಜಿಟಲ್ ಯೂರೋ ಅಂತ ಕರೆದಿದೆ, ರಷ್ಯಾ ಡಿಜಿಟಲ್ ರೂಬಲ್ ಅಂತ ಕರೆದಿದೆ. ಸೊ ಅವ್ರವ್ರ ದೇಶದ ಯಾವುದು ಕರೆನ್ಸಿಗೆ ಹೆಸರಿದೆ, ನಮ್ಮ ಇಂಡಿಯಾದಲ್ಲಿ ರೂಪಾಯಿ ಹೆಸರಿರೋ ಹಾಗೆ ಆಯಾ ದೇಶದ ಹೆಸರು ಜೊತೆಗೆ ಡಿಜಿಟಲ್ ಅನ್ನೋ ಒಂದು ಪದನ ಸೇರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಈ ರುಪಿ ಅಂತ ನಾವು ಕರೆದಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರು ಈ ರುಪಿ ಅಂತ ಕರೆದಿದ್ದಾರೆ. ಸೊ ನೆಕ್ಸ್ಟು ಜಾಗತಿಕವಾಗಿ 10% ಕೇಂದ್ರೀಯ ಬ್ಯಾಂಕುಗಳು 3 ವರ್ಷಗಳಲ್ಲಿ ಮತ್ತು 20% ಮುಂದಿನ 6 ವರ್ಷಗಳಲ್ಲಿ ಕರೆನ್ಸಿ ಅನುಷ್ಠಾನಗೊಳ್ಳಲಿವೆ ಎಂದು ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್ ತಿಳಿಸಿದೆ. ಸೊ ಇಡೀ ವರ್ಲ್ಡ್ ವೈಡ್ 10% ಕೇಂದ್ರೀಯ ಬ್ಯಾಂಕ್ಗಳು, ಆಯಾ ದೇಶದ ಮೇನ್ ಬ್ಯಾಂಕ್ಗಳು ಕಾನೂನುಬದ್ಧವಾಗಿ ಹಣ ನೀಡ್ತವೆ ಮತ್ತು ಮುಂದಿನ 6 ವರ್ಷಗಳಲ್ಲಿ 20% ಕರೆನ್ಸಿನ ಇಂಪ್ಲಿಮೆಂಟ್ ಮಾಡ್ತಾರೆ ಆಯಾ ದೇಶಗಳಲ್ಲಿ ಅಂತ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್ ತಿಳಿಸಿದೆ. ಸೊ ನೆಕ್ಸ್ಟ್ ಏನು ನೋಡ್ತಾ ಹೋಗ್ಬೋದು, ಡಿಜಿಟಲ್ ಕರೆನ್ಸಿಯ ಸಾಧಕಗಳು. ಇವುಗಳನ್ನ ನಾವು ಸಾಧಕ ಅನ್ನೋದಕ್ಕಿಂತ ಇದರಿಂದ ಡಿಜಿಟಲ್ ಕರೆನ್ಸಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಮ್ಮ ಕಂಟ್ರಿನಲ್ಲಿ ಇಂಡಿಯಾದಲ್ಲಿ ಯಾವ್ಯಾವ ರೀತಿ ಅನುಕೂಲಗಳಾಗ್ತವೆ ಅಂತ ಅನ್ನೋದು.
ಸೊ ಒಂದು ರಫ್ ಸ್ಕೆಚ್ ಹಾಕೊಂಡಿದ್ದೀನಿ ಇಲ್ಲಿ. ಸೊ ಯಾವುದು ಡಿಜಿಟಲ್ ಕರೆನ್ಸಿಯಿಂದ ಮುದ್ರಣ ಸಂಗ್ರಹ, ಸಾಗಾಣಿಕೆ, ವಿತರಣೆ ವೆಚ್ಚ ಇಳಿಕೆ ಆಗುವಂಥದ್ದು, ಕಮಿಷನ್ಗೆ ನಿಷೇಧ ಬೀಳೋ ಅಂಥದ್ದು, ವಂಚನೆಗಳಿಗೆ ಅವಕಾಶ ಇಲ್ದಲೇ ಇರೋವಂಥದ್ದು, ವಿದೇಶಿ ವಿನಿಮಯಕ್ಕೆ ಅನುಕೂಲ, ಸುಲಭ ನಿರ್ವಹಣೆ, ನೋಟುಗಳ ಅಭಾವದ ಪ್ರಶ್ನೆಯೇ ಬರೋಲ್ಲ, ಕಪ್ಪು ಹಣ, ವಂಚನೆ ತಡೆಯುವುದು. ಸೊ ಇವಿಷ್ಟು ಕೂಡ ಅನುಕೂಲಗಳಾಗ್ತಾ ಇದ್ದಾವೆ. ಸೊ ಅದನ್ನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಟೋಣ, ಇದು ಡಿಜಿಟಲ್ ಸ್ವರೂಪದಲ್ಲಿರುವ ಕಾರಣ ಈ ಹಣ ಡಿಜಿಟಲ್ ಸ್ವರೂಪದಲ್ಲಿರುವ ಕಾರಣ ಕರೆನ್ಸಿ ನೋಟುಗಳನ್ನು ಮುದ್ರಿಸುವುದು, ಅವುಗಳನ್ನು ಸಂಗ್ರಹಿಸುವುದು, ಅವುಗಳ ಸಾಗಾಣಿಕೆ ಮತ್ತು ಅವುಗಳ ವಿತರಣೆ ವೆಚ್ಚವನ್ನು ಪೂರ್ಣ ಪ್ರಮಾಣದಲ್ಲಿ ಉಳಿಸಬಹುದಾಗಿದೆ. ಸೊ 100% ನಾವು ಇದ್ರದ್ದೆಲ್ಲ ವೆಚ್ಚನ ನಾವು ಸೇವ್ ಮಾಡ್ತಾ ಹೋಗ್ಬೋದು. ಎರಡನೇ ಪಾಯಿಂಟ್ ಏನಿದೆ ಅಂತಂದರೆ, ಡಿಜಿಟಲ್ ಕರೆನ್ಸಿಯನ್ನು ನೋಟಿನಂತೆ ನಿರ್ವಹಣೆಯನ್ನು ಬ್ಯಾಂಕ್ ಮೂಲಕವೇ ಮಾಡಬಹುದು. ಸೊ ಈ ವಹಿವಾಟಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಪಡೆಯುವ ಅವಶ್ಯಕತೆ ಇಲ್ಲ, ನಿರ್ವಹಣೆ ಸುಲಭವಾಗುತ್ತದೆ. ಎರಡನೇದು, ಸೊ ಏನಂತಂದರೆ, ನಾವು ಬ್ಯಾಂಕಲ್ಲಿ ಹೇಗೆ ನೋಟ್ನ ನಾವು ತಗೋತಾ ಇದ್ದೀವಿ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಪಡ್ಕೋತಾ ಇದ್ದೀವಿ ಅಥವಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಸೊ ಇದು ಕೂಡ ಸೇಮ್ ಅದೇ ಥರನೇ, ಬಟ್ ಇದು ಬ್ಯಾಂಕಲ್ಲಿ ನಡೆಯುತ್ತೆ ಅನ್ನೋದು ಒಂದು. ಮೂರನೇದು, ವಿದೇಶಿ ವಿನಿಮಯಕ್ಕೆ ಸುಲಭವಾಗಿ, ಸರಳವಾಗಿ, ತಕ್ಷಣವೇ ಬಳಸಿಕೊಳ್ಬಹುದು ನಾವು. ಸೊ ಫಾರ್ ಎಕ್ಸಾಂಪಲ್, ಕೆಲವೊಂದು ಕಡೆ ನಾವು ಮೋರ್ ದ್ಯಾನ್ 50,000 ಅಥವಾ ಮೋರ್ ದ್ಯಾನ್ 1,00,000 ಸೆಂಡ್ ಮಾಡಬೇಕು ಬ್ಯಾಂಕಲ್ಲಿ ಅಂತಂದರೆ ಕೆಲವೊಂದಷ್ಟು ನಾವು ಚಾರ್ಜಸ್ನ ಅಪ್ಲೈ ಮಾಡಬೇಕಾಗ್ತಾ ಹೋಗುತ್ತೆ. ಸೊ ಅದು ಕೂಡ ಇಲ್ಲಿ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನಾವು ಸುಲಭವಾಗಿ ನಾವು ಬೇರೆ ದೇಶಕ್ಕೆ ಕರೆನ್ಸಿನ ಟ್ರಾನ್ಸ್ಫರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅಮೇರಿಕಾದಲ್ಲಿ ಡಿಜಿಟಲ್ ಕರೆನ್ಸಿನ ಯೂಸ್ ಮಾಡ್ತಿದ್ವಿ ಅಂದರೆ ನಮ್ಮ ಇಂಡಿಯಾಯಿಂದ ಫಂಡ್ನ ನಾವು ಅಲ್ಲಿಗೆ ಕೊಡಬೇಕು ಅಥವಾ ನಾವು ಅವ್ರಿಗೆ ಹಣನ ಕೊಡಬೇಕು ಅಂತಂದರೆ ನಾವು ಈಸಿ ಆಗುತ್ತೆ, ಯಾವುದೇ ರೀತಿ ಕನ್ವರ್ಷನ್ಸ್ ಇರೋದಿಲ್ಲ, ಡೈರೆಕ್ಟ್ ವಿ ಕ್ಯಾನ್ ಟ್ರಾನ್ಸ್ಫರ್. ಸೊ ಯಾರಿಗೆ ಬೇಕಾದ್ರೂ ನಾವು ಸರಳವಾಗಿ ತಕ್ಷಣ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾವು ಹಣನ ಟ್ರಾನ್ಸ್ಫರ್ ಮಾಡ್ಬೋದು. ವಿದೇಶಿ ವಿನಿಮಯಕ್ಕೆ ಕಮಿಷನ್ ನೀಡುವ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಕಮಿಷನ್ ಅನ್ನೋವಂಥ ಒಂದು ದಂಧೆ ಕೂಡ ಇಲ್ಲಿ ಅಥವಾ ಬ್ಯಾಂಕ್ಗಳಿಗೆ ನಾವು ಕಮಿಷನ್ ಕೊಡೋ ಅಂಥದ್ದಾಗಲಿ ಇಲ್ಲಿ ನಾವು ರೆಡ್ಯೂಸ್ ಮಾಡ್ಬೋದು, ಅಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಐದನೇ ಪಾಯಿಂಟ್ ಏನಿದೆ, ಇದನ್ನು ಬ್ಯಾಂಕ್ ಖಾತೆಗಳಲ್ಲಿಯೂ ಠೇವಣಿ ರೂಪದಲ್ಲಿ ಇಡಬಹುದು. ಸೊ ನಾವು ಫಿಕ್ಸ್ಡ್ ಅಮೌಂಟ್ ಇಡ್ತೀವಿ ಅಥವಾ ಬೇರೆ ಏನಾದರೂ ಇನ್ಶೂರೆನ್ಸ್ಗಳು, SBI ಲೈಫ್ ಇನ್ಶೂರೆನ್ಸ್, ಈ ಥರದ ಒಂದಷ್ಟು ಇನ್ಶೂರೆನ್ಸ್ಗಳನ್ನ ನಾವು ಬ್ಯಾಂಕಲ್ಲಿ ತೆಗಿತೀವಿ ಅಂತಂದ್ರೂ ಕೂಡ ನಾವು ಇದರಿಂದ ಮಾಡ್ಬೋದು. ಡಿಜಿಟಲ್ ಕರೆನ್ಸಿಯಿಂದ ಇಂಥ ಖಾತೆಗಳನ್ನು ಕೂಡ ನಾವು ತೆಗಿಬಹುದು. ಬ್ಯಾಂಕ್ ದಿವಾಳಿ ಆಗುತ್ತದೆ, ವಂಚನೆ ನಡೆದಿದೆ ಅನ್ನಬಹುದಾದ ಸಂದರ್ಭದಲ್ಲಿ ಅಷ್ಟು ಹಣನ ವಾಪಸ್ ಪಡೆಯಬಹುದು. ನಾವು ಬ್ಯಾಂಕ್ನಿಂದ ಅಷ್ಟು ಹಣನ ವಾಪಸ್ ಕೂಡ ಪಡಿಬಹುದು. ಆರನೇ ಪಾಯಿಂಟ್ ಏನಿದೆ ಅಂದರೆ, ಬ್ಯಾಂಕ್ನಲ್ಲಿ ನಗದು ನೋಟುಗಳು ಲಭ್ಯವಿಲ್ಲ ಎಂಬ ಆತಂಕನೇ ಇರೋದಿಲ್ಲ. ಸೊ ನಮಗೆ ಕೆಲವೊಂದ್ಸಲಿ ಈ ಅಂದರೆ ನೋಟು ಅಮಾನ್ಯೀಕರಣ ಆಯಿತು ನೋಡಿ. ಸೊ ಆವಾಗ ತುಂಬ ಕಷ್ಟ ಆಯಿತು ಜನಗಳಿಗೆ, ಹಣದ ಅಭಾವ ಆಯಿತು, ನೋಟ್ ಇಲ್ದಲೇ ಇರೋವಂಥ ಸಂದರ್ಭಗಳು ಕೂಡ ಬಂತು. ಸೊ ಆ ರೀತಿಯ ಸಂದರ್ಭ ಮತ್ತೆ ರಿಪೀಟ್ ಆಗಲ್ಲ, ಅಂಥ ಅಭಾವಗಳನ್ನೇ ಬರೋದಿಲ್ಲ. ಯಾಕೆಂದರೆ ಡಿಜಿಟಲ್ ಕರೆನ್ಸಿ ಎಲ್ಲ ಡಿಜಿಟಲ್ ಫಾರ್ಮಲ್ಲೇ ಇರುತ್ತೆ. ಸೊ ಎಷ್ಟು ನಾವು ಕರೆನ್ಸಿ ಇಟ್ಕೊಂಡಿರ್ತೀವೋ ಅಷ್ಟು ಕೂಡ ನಮಗೆ ಲಭ್ಯ ಇರುತ್ತೆ ಅನ್ನೋವಂಥದ್ದು. ಅಂದರೆ ಹಾರ್ಡಾಗಿ ನಮಗೆ ಕೈಯಲ್ಲಿ ಸಿಗ್ದಲೇ ಇದ್ರು ಅದು ಸಾಫ್ಟ್ ಕಾಪಿ ಥರ, ಮೀನ್ಸ್ ಇದನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದರೆ, ಡಿಜಿಟಲ್ ಕರೆನ್ಸಿ ಹೇಗೆ ಅಂದರೆ, ನಾವು ಚಿಲ್ಲರೆ ಅಥವಾ ನೋಟ್ನ ಕೈಯಲ್ಲಿ ಇಟ್ಕೋತೀವಿ, ಪೇಪರ್ ನೋಟ, ಸೊ ಅಥವಾ ಜೇಬಲ್ಲಿ ಇಟ್ಕೋತೀವಿ. ಸೊ ಅದು ಆ ದುಡ್ಡು ನಮ್ಮ ಮೊಬೈಲ್ನಲ್ಲಿ, ನಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಈ ಫಾರ್ಮಲ್ಲಿ, ಅದು ಇಂಟರ್ನೆಟಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ಸಲ್ಲಿ ಇರುತ್ತೆ. ಸೊ ನಾವು ಯಾವಾಗ ಬೇಕಾವಾಗ ನಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ಸ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಬಳಕೆ ಮಾಡ್ಬೋದು. ನನ್ನ ಹತ್ರ ಕರೆನ್ಸಿ ಇಲ್ಲ ಅಥವಾ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋ ಅವಶ್ಯಕತೆ ಬರೋದಿಲ್ಲ.
ಸೆವೆಂತ್ ಒನ್, ಕರೆನ್ಸಿ ನೋಟುಗಳ ವ್ಯವಹಾರದ ಅವಶ್ಯಕತೆಯನ್ನು ಡಿಜಿಟಲ್ ಕರೆನ್ಸಿ ಕಡಿಮೆ ಮಾಡುತ್ತದೆ. ಸೊ ಹಣದ ವ್ಯವಹಾರಗಳ ಲೆಕ್ಕಪತ್ರ ನಿರ್ವಹಣೆ ಸುಲಭ ಆಗುತ್ತೆ ಮತ್ತು ಸರಳ ಆಗುತ್ತೆ. ಸೊ ಯಾವುದೇ ರೀತಿ ಎಲ್ಲ ಫುಲ್ಲಿ ಡಿಜಿಟಲ್ ಕರೆನ್ಸಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಯಿತು ಅಂದರೆ, ಸೊ ಯಾರ್ಯಾರು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ದಾರೆ, ಅವ್ರ ಹತ್ರ ಎಷ್ಟು ಬ್ಲ್ಯಾಕ್ ಮನಿ ಇದೆ, ಅವರು ಎಲ್ಲೆಲ್ಲಿ ನೀಡ್ತಾ ಇದ್ದಾರೆ ಅನ್ನೋ ಎಲ್ಲ ಓವರಾಲ್ ಲೆಕ್ಕ ಕೂಡ ಅವ್ರಿಗೆ ಸಿಗ್ತಾ ಹೋಗುತ್ತೆ ಸರ್ಕಾರದವ್ರಿಗೆ. ಸೊ ಇಲ್ಲಿ ನಾವು ಎಷ್ಟು ನಮಗೆ ಅವರು ಆದಾಯಕ್ಕಿಂತ ಎಷ್ಟು ಹೆಚ್ಚಿಗೆ ಪಡೆದಿದ್ದಾರೆ, ಅಥವಾ ಬೇರೆ ಮೂಲದಿಂದ ಪಡೆದಿದ್ದಾರಾ, ಲಂಚ ಪಡೆದಿದ್ದಾರಾ, ಅಥವಾ ಅವರು ಯಾವ್ದು ರಿಸೋರ್ಸಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬೇರೆ ದೇಶದಿಂದ ಬಂದಿದೆಯಾ, ಎಲ್ಲ ಕೂಡ ನಮಗೆ ಇಲ್ಲಿ ಲಿಂಕ್ ಸಿಗ್ತಾ ಹೋಗುತ್ತೆ, ಲಿಸ್ಟ್ ಸಿಗ್ತಾ ಹೋಗುತ್ತೆ ಸರ್ಕಾರಕ್ಕೆ. ಸೊ ಇದು ಕೂಡ ಒಂದು ಅನುಕೂಲ ಆಗುತ್ತೆ. ಸೊ ನಮ್ಮ ದೇಶದ ಪ್ರಗತಿಗೆ ಯಾರ್ಯಾರು ಇವತ್ತು ಕೋಟ್ಯಾಧೀಶರಿದ್ದಾರೆ ಅವರ ಹಣದ ಮೂಲ ಎಲ್ಲಿದೆ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ, ಆದಾಯದ ಮೂಲ ಎಲ್ಲಿದೆ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಸೊ ಆ ರೀತಿಯ ಹಣ ಭಯೋತ್ಪಾದಕರಿಗೆ ಸಿಗೋ ಅಂಥದ್ದಾಗಲಿ ಅಥವಾ ಬೇರೆ ಬೇರೆ ದುಷ್ಕೃತ್ಯಗಳು ಸಿಗೋ ಅಂಥದ್ದಾಗಲಿ ನಡೀತಾ ಇದೆ. ಬಟ್ ಇದು ಎಲ್ಲಿಂದ ಬರುತ್ತಿದೆ ಅನ್ನೋದು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಸೊ ಈ ಡಿಜಿಟಲ್ ಕರೆನ್ಸಿ ಇಂಪ್ಲಿಮೆಂಟ್ ಆಯಿತು ಅಂದರೆ ಇದರಿಂದ ನಾವು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಅನುಕೂಲ, ಮೇಜರ್ ಅನುಕೂಲ ಇದಾಗುತ್ತೆ. ಡಿಜಿಟಲ್ ಕರೆನ್ಸಿಯ ಸಾಧಕಗಳು, ಅನುಕೂಲಗಳು ಅಥವಾ ಸವಾಲುಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ಅನುಕೂಲಗಳು ನಾವು ನೋಡಿದ್ವಿ. ಡಿಜಿಟಲ್ ಕರೆನ್ಸಿಯ ಸವಾಲುಗಳು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೆಲ್ಲ ಅವಶ್ಯಕತೆ ಇದೆ. ಸೊ ಡಿಜಿಟಲ್ ಕರೆನ್ಸಿಯ ಅನುಕೂಲಗಳಂತೆ ಅನಾನುಕೂಲಗಳನ್ನು RBI ಗುರುತಿಸಿದೆ. ಅವು ಎಷ್ಟು ಅಪಾಯಕಾರಿಯಾಗಿವೆ ಎಂಬ ವಿಷಯವನ್ನು ಕೂಡ ಅದು ತಿಳಿಸಿದೆ. ಸೊ ಪ್ರೆಸ್ ಮೀಟಲ್ಲಿ ಹೇಳಿದೆ. ಸೊ ಯಾವ್ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ್ಯಾವ ಸವಾಲುಗಳಿದೆ ಅಂತಂದರೆ, ಡಿಜಿಟಲ್ ಕರೆನ್ಸಿಯನ್ನು ದೇಶಾದ್ಯಂತ ಜಾರಿ ತರಲು ತಂತ್ರಜ್ಞಾನದ ಅಳವಡಿಕೆ ಹಾಗೂ ಅತಿ ವೇಗದ ಇಂಟರ್ನೆಟ್ ಸೇವೆ ಮತ್ತು ಜನರು ಸ್ಮಾರ್ಟ್ಫೋನ್ ಹೊಂದಿರಬೇಕು. ಡಿಜಿಟಲ್ ಕರೆನ್ಸಿಯ ಬಳಕೆ ಜನರಿಗೆ ಜಾಗೃತಿ ಮೂಡಿಸಬೇಕು. ಸೊ ಇಲ್ಲಿ ಮೇನ್ 4 ಪಾಯಿಂಟ್ಸ್ನ ಒಂದೇ ಸೆಂಟೆನ್ಸಲ್ಲಿ ಮರ್ಜ್ ಮಾಡಿದ್ದೀನಿ. ಸೊ ಏನೇನು ಅವಶ್ಯಕತೆ ಇದೆ ಅಂದರೆ, ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಎಲ್ಲ ಕಡೆ. ದೆನ್ ಹೈ ಸ್ಪೀಡ್ ಇಂಟರ್ನೆಟ್ ಅವಶ್ಯಕತೆ ಇದೆ. ಹಳ್ಳಿಗಳ ಕಡೆ ಇಂಟರ್ನೆಟ್ ಸಿಗೋದಿಲ್ಲ, ಈವನ್ ನಮ್ಮೂರಲ್ಲೇ ಕೂಡ ಸಿಗಲ್ಲ. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ 2 ದಿನ ಆದಮೇಲೆ ಅದು ಅಪ್ಲೋಡ್ ಆಗಿರುತ್ತೆ. ಸೊ ಹಾಗಾಗಿ ಮತ್ತು ಜನರು ಸ್ಮಾರ್ಟ್ಫೋನ್ ಬಗ್ಗೆ ಅರಿವಿರಬೇಕು. ಸೊ ಎಲ್ಲರೂ ಕೂಡ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿಲ್ಲ. ಈವನ್ ಹಳ್ಳಿಗಳಲ್ಲಿ ಅಥವಾ ಟೌನ್ಗಳಲ್ಲಾಗಲಿ ಇನ್ನೂ ಕೀಪ್ಯಾಡಲ್ಲಿ ಇರೋ ಅಂಥ ಜನರು ಕೂಡ ಇದ್ದಾರೆ. ಅವರಿಗೆ ಆರ್ಥಿಕವಾಗಿ ತೊಂದರೆ ಕೂಡ ಇರ್ಬೋದು, ತಗೊಳ್ದಕ್ಕಾಗ್ದಲೇ ಇರ್ಬೋದು, ಅಥವಾ ತಗೊಂಡ್ರೂ ಕೂಡ ಆ ಸಾಫ್ಟ್ವೇರ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋವಂಥದ್ದು, ಅಥವಾ ಭಯ ಇರುತ್ತೆ ನಾವೇನಾದರೂ ತಪ್ಪಾಗಿ ಒತ್ಬಿಟ್ರೆ, ಅಥವಾ ಇಂಗ್ಲೀಷ್ ಜ್ಞಾನ ಇರ್ದಲೇ ಇರೋ ಅಂಥದ್ದು. ಸೊ ಅವ್ರಿಗೆ ಭಯ ಇರುತ್ತೆ ಟೋಟಲಿ. ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ವಸ್ತುನ ಅದ್ರ ಬಗ್ಗೆ ನಮಗೊಂದಷ್ಟು ಭಯ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋ ಅಂಥ ಕೆಲಸನ ಗೌರ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಸವಾಲಾಗಿದೆ ಭಾರತದ ಸರ್ಕಾರಕ್ಕೆ. ಸೆಕೆಂಡ್ ಒನ್, ಡಿಜಿಟಲ್ ಕರೆನ್ಸಿ ನಿರ್ವಹಣೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮೇಲ್ದರ್ಜೆಗೆ ಏರಿಸುವ ಅನಿವಾರ್ಯ ಇದೆ. ಬ್ಯಾಂಕಿಂಗ್ ವ್ಯವಸ್ಥೆನೇ ನಾವು ಅಪ್ಗ್ರೇಡ್ ಮಾಡಬೇಕಾಗಿದೆ. ಕರೆನ್ಸಿ ನೋಟುಗಳು ವರ್ಚುವಲ್ ಕರೆನ್ಸಿ ನೋಟುಗಳ ಸಮಾಂತರವಾಗಿ ನಿರ್ವಹಿಸಬೇಕು. ಈಗೇನು ನಾವು ನೋಟ್ಸ್ ಯೂಸ್ ಮಾಡ್ತಾ ಇದ್ದೀವಿ, 20 rupees, 10 rupees, 50 rupees, 100, 200 and 5 and then 1000, ನಾಟ್ 1000, 2000 rupees ನೋಟ್ಸ್ ಏನೇನಿದ್ದಾವೆ ಅದ್ರ ಸಮಾಂತರವಾಗಿಯೇ ಡಿಜಿಟಲ್ ಕರೆನ್ಸಿ ಕೂಡ ವರ್ಕ್ ಆಗ್ತಾ ಹೋಗಬೇಕು. ಸೊ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಇಲ್ಲೇನಾಗುತ್ತೆ ಅಂದರೆ, ಜನರಲ್ಲಿ ಅದ್ರ ಬಗ್ಗೆ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ ಆಗ್ತಾ ಹೋಗುತ್ತೆ. ಸೊ ಯೂಶುವಲಿ ಅದ್ರ ಬಗ್ಗೆ ಅವ್ರು ನೆಗೆಟಿವ್ ಥಿಂಕ್ ಮಾಡ್ತಾ ಹೋದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಡಿಜಿಟಲ್ ಕರೆನ್ಸಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋವಂಥದ್ದು. ಸೊ ಇದಕ್ಕಾಗಿ ಸಾಕಷ್ಟು ಬಂಡವಾಳ ಹೂಡಿಕೆ ಆಗಬೇಕಾಗುತ್ತೆ. ಯಾಕೆಂದರೆ ಬ್ಯಾಂಕ್ನ ನಾವು ಅಪ್ಗ್ರೇಡ್ ಮಾಡಬೇಕು, ಅದ್ರ ಜೊತೆಗೆ ಕರೆನ್ಸಿ ನೋಟ್ಗಳ ಜೊತೆಗೆ ಡಿಜಿಟಲ್ ಕರೆನ್ಸಿ ಸಮಾಂತರವಾಗಿ ಕೆಲಸ ಮಾಡಬೇಕು. ಅದಕ್ಕೊಂದಷ್ಟು ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಬೇಕಂತಂದರೆ ಆ ಹಣನ ನಾವು ತೆರಿಗೆ ರೂಪದಲ್ಲಿ ಜನಸಾಮಾನ್ಯರೇ ಕಟ್ಟಬೇಕಾಗುತ್ತೆ. ಸೊ ಇದು ಗ್ರಾಹಕರಿಗೆ ಈ ಹಣದ ಹೊರೆ ಟ್ರಾನ್ಸ್ಫರ್ ಆಗೋ ಅಂಥದ್ದು, ವರ್ಗಾವಣೆ ಸಾಧ್ಯ ಆಗುತ್ತೆ. ಹೂಡಿಕೆಯ ಹೊರೆ ಗ್ರಾಹಕರಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಹೆಚ್ಚಿದೆ. ಸೊ ಇದು ಒಂದು ಸವಾಲಾಗಿದೆ. ಮೂರನೇದು, ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಇರುವಂಥ ಹ್ಯಾಕಿಂಗ್ ಅನ್ನಂಥ ಸೈಬರ್ ಅಪರಾಧಗಳು ಅಪಾಯ ಡಿಜಿಟಲ್ ಕರೆನ್ಸಿಯಲ್ಲಿಯೂ ಇದೆ.
ಹೌದು, ನಾವು ನೋಡಿದ್ದೀವಿ ಎಷ್ಟೋ ಜನಕ್ಕೆ ಒ ಟಿ ಸೆಂಡ್ ಮಾಡಿ ಅವರಿಂದ ಎಲ್ಲ ಡೀಟೇಲ್ಸು ಅಕೌಂಟ್ ಡೀಟೇಲ್ಸ್ನ ಪಡ್ಕೊಂಡು ಅವರು ಮೋಸ ಮಾಡೋ ಅಂಥದ್ದಾಗಿರ್ಬೋದು ಅಥವಾ ಅಕೌಂಟ್ ಹ್ಯಾಕ್ ಮಾಡೋ ಅಂಥದ್ದಾಗಿರ್ಬೋದು, ಅದು ಯಾವುದೇ ರೀತಿನಲ್ಲಾಗಿರಲಿ. ಸೊ ಇತ್ತೀಚೆಗೆ ನಮಗೆ ಭಾರಿ ಸುದ್ದಿಲಿರೋದು ಪೆಗಾಸಸ್. ಇಸ್ರೇಲ್ ದೇಶ ನಿರ್ಮಿತ ಆಗಿರೋ ಅಂಥ ಒಂದು ಪೆಗಾಸಸ್ ಸಾಫ್ಟ್ವೇರ್ ಅನ್ನೋವಂಥದ್ದು ಇಂಡಿಯಾದಲ್ಲಿ ಗೂಢಚಾರಿಕೆ ನಡೆಸಿದೆ ಅನ್ನೋ ಅಂಥದ್ದು ತುಂಬ ಇಶ್ಯೂಸ್ ಇದೆ. ಸೊ ನಾವು ಅದ್ರ ಮೇಲೂ ಕೂಡ ಎಸ್ಸೇನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೈಬರ್ ದಾಳಿಗಳು ನಮ್ಮ ಭಾರತಕ್ಕೆ ಹೇಗೆ ಮಾರಕ ಅಥವಾ ಅದರ ಪಾತ್ರ ಏನು ಅಂತ ಕೂಡ ಕೇಳ್ಬೋದು. ನಾವು ಅದ್ರ ಬಗ್ಗೆನೂ ಕೂಡ ಪ್ರಿಪೇರ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಈ ಆನ್ಲೈನ್ ಬ್ಯಾಂಕಿಂಗಲ್ಲಿ ಮೇಜರ್ ಇಶ್ಯೂ ಅಂದರೆ ಹ್ಯಾಕಿಂಗ್ ಇಶ್ಯೂ. ಸೊ ಇದನ್ನು ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದು ಕೂಡ ಒಂದು ಸರ್ಕಾರದ ಸವಾಲಾಗಿದೆ. ಸೊ ಇನ್ ಕೇಸ್ ಹ್ಯಾಕಿಂಗ್ ಆದರೆ ಹೇಗೆ ಅದನ್ನು ತಡೆಗಟ್ಟಬೇಕು, ಅದಕ್ಕೆ ಹ್ಯಾಕಿಂಗಿನ ಮುಂಚೆ ನಾವು ನಮ್ಮ ಸಾಫ್ಟ್ವೇರ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋವಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಫೋರ್ತ್ ಒನ್, ವಿದೇಶಿ ವಿನಿಮಯಕ್ಕೆ ನೇರವಾಗಿ ಬಳಸೋದಾದರೆ ಈಸಿ ಆಗುತ್ತೆ ಟ್ರಾನ್ಸ್ಫರ್ಮೇಷನ್. ನಮಗೆ ಹಣದ ಟ್ರಾನ್ಸ್ಫರ್ಮೇಷನ್ ಡಿಜಿಟಲಿ ಇದ್ದರೆ ಈಸಿಯಾಗಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅಲ್ಲಿ ಯಾವುದೇ ರೀತಿ ವಿದೇಶಿ ವಿನಿಮಯಕ್ಕೆ ನಾವು ಇಂಟ್ರೆಸ್ಟ್ ಕೊಡೋ ಹಂಗಿಲ್ಲ, ಅಥವಾ ಅದಕ್ಕೆ ನಾವು ಏನಂತ ಕರಿತೀವಿ ಚಾರ್ಜಸ್ ಅಪ್ಲೈ ಆಗೋ ಅಂಥದ್ದು ಇರೋದಿಲ್ಲ. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಆ ದೇಶ ಕೂಡ ಇಂಥದ್ದೇ ಡಿಜಿಟಲ್ ಕರೆನ್ಸಿನ ಬಳಕೆ ಮಾಡ್ತಾ ಇರಬೇಕಾಗುತ್ತೆ. ಸೊ ಬಳಕೆ ಮಾಡಲಿಲ್ಲ ಅಂತಂದರೆ ಈ ಡಿಜಿಟಲ್ ಕರೆನ್ಸಿ ನಾವು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅಲ್ಲಿ ಕರೆನ್ಸಿ ಕನ್ವರ್ಟ್ ಮಾಡಿದಾಗ ನಮ್ಮ ಡಿಜಿಟಲ್ ಕರೆನ್ಸಿಯ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಇಲ್ಲಿ ಕರೆನ್ಸಿ ಅಪಮೌಲ್ಯೀಕರಣ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಕರೆನ್ಸಿ ಅಪಮೌಲ್ಯೀಕರಣ ಆದಾಗ ಏನಾಗುತ್ತೆ, ನಮ್ಮ ಇಂಡಿಯನ್ ರುಪಿ ಕಡಿಮೆ ಬೆಲೆ ಬೀಳುತ್ತೆ. ಡಾಲರ್ ಎದುರಿಗೆ ನಮ್ಮ ರುಪಿ ಕಡಿಮೆ ಬೆಲೆ ಬಿದ್ದಾಗ ನಮ್ಮ ಹಣ ಜಾಸ್ತಿ ವರ್ಗಾವಣೆ ಆಗುತ್ತೆ, ಅವ್ರ ಹಣ ಕಮ್ಮಿ ನಮಗೆ ಬರ್ತಾ ಹೋಗುತ್ತೆ. ಸೊ ಇದರಿಂದ ಆರ್ಥಿಕತೆಗೆ ಹೊಡೆತ ಬೀಳೋ ಅಂಥ ಚಾನ್ಸಸ್ಸು ಕೂಡ ಆಗುತ್ತೆ. ಸೊ ಇವಿಷ್ಟು ಸಿದ್ಧತೆ ಮಾಡಿಕೊಳ್ಳದೆ ಬಿಡುಗಡೆ ಮಾಡಿದ್ರೆ ಡಿಜಿಟಲ್ ಕರೆನ್ಸಿನ, ಅದು ಯಶಸ್ವಿ ಆಗೋ ಸಾಧ್ಯತೆ ತುಂಬ ಕಡಿಮೆ ಇದೆ ಅನ್ನೋದು RBI ತಜ್ಞರ ಅಭಿಪ್ರಾಯ ಕೂಡ ಆಗಿದೆ. ಸೊ ಇದಿಷ್ಟೆಲ್ಲ ನೋಡಿ ನಾವು ಹೇಗೆ ಕನ್ಕ್ಲೂಡ್ ಮಾಡ್ಬೋದು, ಪರಿಸಮಾಪ್ತಿ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡೋದಾದರೆ, ಸೊ ಇಲ್ಲಿ ಕರೆನ್ಸಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿಲ್ಲ. ನಮಗೆ ಎಸ್ಸೆ ಯಾವ ರೀತಿ ಕೇಳ್ಬೋದು ಅಂದರೆ ಇದ್ರ ಬಗ್ಗೆ ಚರ್ಚಿಸಿ ಅಂತ ಕೊಟ್ಟರೆ ನಾವು ಇದೇ ರೀತಿ ಚರ್ಚಿಸಬೇಕಾಗುತ್ತೆ. ಅನುಕೂಲಗಳು ಏನೇನಿದೆ, ಸವಾಲುಗಳು ಏನೇನಿದೆ, ಅದರಿಂದ ಆಗೋ ಅಂಥ ಅನಾನುಕೂಲ ಏನಾಗಿದೆ ಅದನ್ನು ನಾವು ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ನಾವು ಪರಿಸಮಾಪ್ತಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಇದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿ ಅದರಿಂದ ನಮಗೆ ತುಂಬ ನೆಗೆಟಿವ್ ಪರಿಣಾಮ ಬೀರಿದೆ ಅಂತ ಅಂದಾಗ ನಾವು ಬಾಧಕಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಅಥವಾ ಇದರಿಂದ ಏನು ಅನುಕೂಲ ಆಗಿದೆ ಅಂದರೆ ಬರೀ ನಾವು ಸಾಧಕಗಳನ್ನ ಮಾತ್ರ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಹೇಗೆ ಕನ್ಕ್ಲೂಡ್ ಮಾಡಿದ್ದೀವಿ ಅಂದರೆ ಇಷ್ಟೆಲ್ಲ ಸಾಧಕ ಬಾಧಕಗಳ ನಡುವೆ ಸೊ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆಗಸ್ಟ್ 21 ಈ ರುಪಿನ ನಾವು ಎಸ್ಟಾಬ್ಲಿಷ್ ಬಿಡುಗಡೆ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಸೊ ಇದು ಹೊಸ ಪರಿಕಲ್ಪನೆ ಆಗಿರೋದ್ರಿಂದ ಇದನ್ನು ಹೇಗೆ ಜಾರಿಗೊಳಿಸಬೇಕು, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಬಳಕೆ ಜಾರಿಯಾಗುತ್ತಿದೆ, ಯಾವೆಲ್ಲ ಅಂಶಗಳ ಬಗ್ಗೆ ಗಮನ ಹರಿಸಬೇಕು, ಡಿಜಿಟಲ್ ಕರೆನ್ಸಿಯನ್ನು ಚಿಲ್ಲರೆ ವ್ಯವಹಾರಕ್ಕೆ ಮಾತ್ರ ಬಳಸಬೇಕೆ ಅಥವಾ ಸಗಟು ವಹಿವಾಟಿಗೂ ಬಳಸಬಹುದೇ, ಡಿಜಿಟಲ್ ಕರೆನ್ಸಿ ಹಂಚಿಕೆ ವಿಕೇಂದ್ರೀಕೃತವಾಗಿರಬೇಕಾ ಅಥವಾ ಕೇಂದ್ರೀಕೃತವಾಗಿ ಇರಬೇಕಾ, ಹಣದ ದೃಢೀಕರಣ ವ್ಯವಸ್ಥೆ ಹೇಗೆ ಎಂಬ ಸ್ಪಷ್ಟತೆ ಇನ್ನೂ ಕೂಡ ನಮ್ಮ RBIನವ್ರಿಗೆ ಸರಿಯಾಗಿ ದೊರೆತಿಲ್ಲ. ಆದರೆ ಬಿಟ್ಕಾಯಿನ್ನಂತಹ ಕ್ರಿಪ್ಟೋ ಕರೆನ್ಸಿಗಳು ಈಗಾಗಲೇ ಹಲವಾರು ಚಾಲ್ತಿಯಲ್ಲಿವೆ. ಈ ಡಿಜಿಟಲ್ ಕರೆನ್ಸಿಗೆ ಯಾವುದೇ ಸರ್ಕಾರದ ಖಾತ್ರಿ ಇಲ್ಲ. ಅಂದರೆ ಕ್ರಿಪ್ಟೋ ಕರೆನ್ಸಿಗಳಿಗೆ ಯಾವುದೇ ಸರ್ಕಾರ ಖಾತ್ರಿ ಕೊಡೋದಿಲ್ಲ. ಅದರಲ್ಲಿ ಏನಾದರೂ ಮೋಸ ಆಯಿತು ಅಂತಂದರೆ ಅವರು ಯಾರು ತೊಗೊಂಡಿರ್ತಾರೆ ಮತ್ತು ಕೊಟ್ಟಿರ್ತಾರೆ ಅವರಷ್ಟೇ ಜವಾಬ್ದಾರಿ ಆಗಿರ್ತಾರೆ. ಹಾಗಾಗಿ ಜನರ ವಂಚನೆಗೆ ಒಳಗಾಗುವುದು ಹೆಚ್ಚಾಗಿದೆ. ಆದರೆ ಡಿಜಿಟಲ್ ಕರೆನ್ಸಿಯು ದೇಶದ ಕೇಂದ್ರೀಯ ಬ್ಯಾಂಕ್ ನೀಡುವ ಡಿಜಿಟಲ್ ಕರೆನ್ಸಿಯಲ್ಲಿ ಜನರು ವಂಚನೆಗೆ ಒಳಗಾಗುವ ಅಂಥ ಅವಶ್ಯಕತೆ ಇರುವುದಿಲ್ಲ ಅಂತ RBI ಸ್ಪಷ್ಟತೆ ಪಡಿಸಿದೆ. ಸೊ ಇಲ್ಲಿ ಯಾವುದೇ ರೀತಿಯ ವಂಚನೆ ಒಳಗಾಗಲ್ಲ. ಏಕೆಂದರೆ ಈ ಡಿಜಿಟಲ್ ಕರೆನ್ಸಿನ ನಮ್ಮ ದೇಶದ ಕೇಂದ್ರೀಯ ಬ್ಯಾಂಕರ್ಸ್ ಆಫ್ ಬ್ಯಾಂಕರ್ ಅಂತ ಕರಿತೀವಲ್ಲ, ಆ ಬ್ಯಾಂಕ್ ನಮ್ಮ ಜನರಿಗೆ ಹೇಗೆ ನೋಟನ್ನ ಕೊಡ್ತಾ ಇದೆ ಅದೇ ರೀತಿ ಆ ನೋಟಿನ ಬದಲಾಗಿ ನಾವು ಡಿಜಿಟಲ್ ಕರೆನ್ಸಿನ ಕೊಡ್ತೀವಿ ಅನ್ನೋ ಅಂಥ ಆಶೆಯನ್ನು ವ್ಯಕ್ತಪಡಿಸಿದೆ. ಸೊ ಇಲ್ಲಿ ಏನಾಗಿದೆ, ಪರಿಸಮಾಪ್ತಿ ಬ್ಯಾಲೆನ್ಸ್ಡ್ ಆಗಿ ನಾನು ಎಂಡಪ್ ಮಾಡಿದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಸ್ಸೆ ಇನ್ PSI. ಈ ಸಲ PSIಗೆ ಇದು ಬರಬಹುದು ಅನ್ನೋ ಒಂದಷ್ಟು ಯೋಚನೆಯಲ್ಲಿ ಈ ಎಸ್ಸೆನ ಬಿಲ್ಡ್ ಮಾಡಿದ್ದೀನಿ.
ಸೊ ಇದು ನಿಮಗೂ ಕೂಡ ಹೆಲ್ಪ್ ಆಗಬಹುದು. ಸೊ ನನಗೆ ಗೊತ್ತಿದೆ ತುಂಬ ಜನಕ್ಕೆ ಗ್ರೌಂಡ್ ವರ್ಕ್ ಮಾಡಿ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ನ ಎತ್ಕೊಂಡು ಬರೆಯೋ ಅಷ್ಟು ಟೈಮ್ ಇರೋದಿಲ್ಲ ಕೆಲವರಿಗೆ. ಅಂಥವ್ರಿಗೆ ಇಂಥ ಎಸ್ಸೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಸ್ಟ್ ಕನ್ಸಿಡರ್ ಆ್ಯಸ್ ಎ ಮಾಡೆಲ್ ಎಸ್ಸೆನ ನೀವು ಇದೇ ರೀತಿ ಬರಿಬೇಕು ಅಂತ ನಾನು ಹೇಳೋದಿಲ್ಲ. ನಾನು ಬರೆಯೋ ಅಂಥ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾನು ಬರೆದಿರೋದ್ರಲ್ಲೂ ಕೂಡ ತಪ್ಪಿರ್ಬೋದು, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಕರೆಕ್ಟಾಗಿ ಬರಿದಲೇ ಇರ್ಬೋದು, ನರೇಷನ್ ತಪ್ಪಿರ್ಬೋದು. ಸೊ ಬರಿತಾ ಪ್ರಾಕ್ಟೀಸ್ ಮಾಡ್ತಾ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ಅಕ್ಷರ ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ಆ್ಯಂಡ್ ದೆನ್ ವೈಟ್ ಶೀಟಲ್ಲಿ ಬರಿತಾ ಇರೋದು. ಸೊ ಒಂದು ಸ್ವಲ್ಪ ಹುಬ್ಬು ತಗ್ಗು ಆಗುತ್ತೆ ಇಲ್ಲಿಂದ. ಅಂದರೆ ಇಂಡಿಯಾ ಟು ಪಾಕಿಸ್ತಾನಿಂದ ಅಫ್ಘಾನಿಸ್ತಾನ ಹೀಗೆಲ್ಲ ಹೋಗಿದೆ ಲೈನ್ಸು. ಸೊ ಅದ್ರ ಬಗ್ಗೆ ನಿಮಗೆ ಸಾರಿ ಕೇಳ್ತೀನಿ. ನೀವು ಕೂಡ ಇದಕ್ಕೆ ಇನ್ನಷ್ಟು ಪಾಯಿಂಟ್ಸ್ನ ಆ್ಯಡಪ್ ಮಾಡ್ಕೊಳ್ಳಿ. ಇದು ಗೊತ್ತಾದರೆ ಇದ್ರ ಜೊತೆಗೆ ಅಲ್ಲಲ್ಲೇ ಬರ್ಕೊತಾ ಹೋಗಿ. ಸೊ ಈ ಎಸ್ಸೆನ ಸುಮ್ಮನೆ ಓದ್ಕೊಂಡು ಹೋಗೋದ್ರಿಂದ ಬರೆಯೋಕ್ಕಾಗಲ್ಲ, ಪಾಯಿಂಟ್ಸ್ ನೆನಪಿರೋದಿಲ್ಲ. ಸೊ ಒಂದ್ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. 600 ವರ್ಡ್ಸಲ್ಲಿ ನಾವು ಬರೀಬೇಕು ಅಂದಾಗ ನಾವು ಮಾಡೆಲ್ ಎಸ್ಸೆನ ಅದಕ್ಕಿಂತ ಜಾಸ್ತಿನೇ ಬರೀಬೇಕಾಗುತ್ತೆ. ಏಕೆ ಅಂತಂದರೆ ನಮಗಲ್ಲಿ ಎಕ್ಸಾಮಲ್ಲಿ ಇರೋ ಟೆನ್ಷನ್ನು, ಪ್ರೆಷರಲ್ಲಿ ನೆನಪಾಗ್ದಲೇ ಇರ್ಬೋದು. ಸೊ ಹಾಗಾಗಿ 600ಗಿಂತ ಜಾಸ್ತಿ ಬರೆಯೋದು ಬೇಡ, ಅದಕ್ಕಿಂತ ಕಮ್ಮಿ ಬರೆಯೋಣ. ಆದಷ್ಟು ಅದರಲ್ಲೇ ಎಲ್ಲದನ್ನು ನಾವು ಸಿಂಪ್ಲಿಫೈ ಮಾಡಿ ಈಸಿಯಾಗಿ ನಾವು ಪ್ರೆಸೆಂಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಏನಾದರೂ ಸಜೆಷನ್ ಕೊಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಸೊ ಯಾವುದಾದ್ರೂ ಒಂದು ಮಾಡಿ, ಲೈಕ್ ಅಥವಾ ಡಿಸ್ಲೈಕ್ ಮಾಡಿದ್ರೆ ನಾನು ಇನ್ನೂ ಇಂಪ್ರೂವೈಸ್ ಮಾಡ್ಕೊತಾ ಹೋಗ್ತೀನಿ. ಅಟ್ಲೀಸ್ಟ್ ಲೈಕ್ ಮಾಡಿದ್ರೆ ಐ ಕ್ಯಾನ್ ಗೆಟ್ ಇನ್ಸ್ಪೈರ್, ಮತ್ತೆ ಹೆಚ್ಚೆಚ್ಚು ಬರೆಯೋದಕ್ಕೆ ಶುರು ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು.